ಜೂನ್ 30ಕ್ಕೆ ನಿಮ್ಮ KRTT ಎಕ್ಸಾಮ್ ಬರ್ತಾ ಇದ್ದಾವೆ. ಸೊ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಒಂದು 35 ದಿನ ಮುಂಚೆನೇ CSE ಸೆಲ್ ಅವರು ನಿಮ್ಮ ಪಠ್ಯಕ್ರಮವನ್ನು ಅಪ್ಡೇಟ್ ಮಾಡಿದ್ದಾರೆ. ಸೊ ಏನೆಲ್ಲ ಅಪ್ಡೇಟ್ ಇದೆ ಅನ್ನೋದನ್ನು ಭಾಳ ಜನ ವಿದ್ಯಾರ್ಥಿಗಳು ಗಾಬರಿಯಾಗಿದ್ದರು. ಬಟ್ ಏನು ಅನಿಸಲ್ಲ, ಬಟ್ ಹೆಚ್ಚು ಏನು ಮಾಡಿದ್ದಾರೆ, ವಿಷಯದ ವಿಸ್ತೃತವನ್ನು ಹರವನ್ನು ಹೆಚ್ಚಿಸಿದ್ದಾರೆ. ಸೊ ನೀವೇನು ಸ್ವಲ್ಪ ಪ್ರಿಪೇರ್ ಮಾಡಬೇಕಲ್ಲ, ಅಪ್ ಟು ಡಿಗ್ರಿ ಲೆವೆಲ್ ಆಗಿ ನಿಮ್ಮ ಕೋರ್ ಸಬ್ಜೆಕ್ಟ್ ಮೆಥಡ್ಗಳನ್ನು ಓದಿದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಅದ್ರ ಬಿಟ್ಟು ಚಿಂತೆನೋ ಬೇರೆಯದಲ್ಲ. ಯಾಕಂದ್ರೆ ನೋಡಿ, ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ವಿಷಯ ಕನ್ನಡದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡ ಲಿಟ್ರೇಚರನ್ನೇ ಕೊಟ್ಟಿದ್ದಾರೆ. ಸೊ ಮುಂಚೆ ಇಷ್ಟೆಲ್ಲ ಇರಲಿಲ್ಲ. ಇವಾಗ ಕನ್ನಡ ಭಾಷೆ ಉಗಮ, ಬೆಳವಣಿಗೆ ಹಂತ, ಕನ್ನಡ ಸಾಹಿತ್ಯ ಚರಿತ್ರೆಯ ಕಾಲಘಟ್ಟಗಳು, ವ್ಯಾಕರಣ, ಆಮೇಲೆ ಕನ್ನಡ ಭಾಷಾ ಬೋಧನೆಗಳಲ್ಲಿ ನೋಡೋದಾದರೆ ಮೌಲ್ಯ ಮತ್ತು ಉದ್ದೇಶಗಳು, ಬೋಧನಾ ತಂತ್ರಗಳು, ಯೋಜನೆಗಳು, ಭಾಷಾ ಕೌಶಲಗಳು, ಸಂಪನ್ಮೂಲಗಳು, ಮೌಲ್ಯಮಾಪನ, ಶಿಕ್ಷಕರ ಸಾಮಾನ್ಯ ಶೈಕ್ಷಣಿಕ ವೃತ್ತಿಯರ್ಹತೆಗಳು, ಬೋಧನಾ ಪದ್ಧತಿಗಳು ಮತ್ತು ಕ್ರಿಯಾ ಸಂಶೋಧನೆ. ಅನ್ನಿಸ್ತದ ಕನ್ನಡವನ್ನು ಬಹಳಷ್ಟು ಏನು ಮಾಡಿದ್ದಾರೆ ಅಂತಂದ್ರೆ ಸಾಹಿತ್ಯಕ್ಕೆ ಒತ್ತು ಕೊಟ್ಟಿದ್ದಾರೆ. ಹೆಚ್ಚು ಸಾಹಿತ್ಯದ ಭಾಷೆಗೆ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ಮುಂಚೆ ಇಷ್ಟಿರಲಿಲ್ಲ. ಸೊ ಸ್ವಲ್ಪ ಸಿಲೆಬಸ್ ಅಪ್ಡೇಟ್ ಮಾಡಿದ್ದಾರೆ ಅಂದರೆ ನೀವು ಹೆಚ್ಚು ಸಿಲೆಬಸ್ ಅಪ್ಡೇಟ್ ಮಾಡಿದ್ದನ್ನೇ ಓದಬೇಕು. ಯಾಕಂದ್ರೆ ಕಳೆದ ಸಿಲೆಬಸ್ನಲ್ಲಿರ್ತಕ್ಕಂಥ ಸಿಲೆಬಸ್ನ ಹೋಲಿಕೆ ಮಾಡಿ ಈ ಸಿಲೆಬಸ್ಸನ್ನು ಹೋಲಿಕೆ ಮಾಡಿದಾಗ ಯಾವ ಪಾಠಗಳನ್ನು, ಯಾವ ಕಲಿಕಾಂಶಗಳನ್ನು ಹೆಚ್ಚಿಗೆ ಹಾಕಿದಾರಲ್ಲ ಅವುಗಳನ್ನು ಓದಿದರೆ ಖಂಡಿತವಾಗಿ ನೀವು KRTTಯಲ್ಲಿ ಪಾಸ್ ಆಗೇ ಆಗ್ತೀರಿ. ಹಾಗಾದರೆ ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೀವು ಓದಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಒಂದು 4ರಲ್ಲಿ ಕಾಣ್ತಾ ಇದೆ, ಹೊಸಗನ್ನಡ, ವ್ಯಾಕರಣ, ಛಂದಸ್ಸು ಮತ್ತು ವ್ಯಾವಹಾರಿಕ ಕನ್ನಡ. ಸೊ ಅದನ್ನು ಒಂದು ಓದ್ಕೊಡ್ರಿ. ಸೊ ನೆಕ್ಸ್ಟ್ ಅಗದಿ ಉತ್ತಮವಾಗಿರ್ತಕ್ಕಂಥದ್ದು 7 ಭಾಷಾ ವಿಜ್ಞಾನದ ಮೂಲ ತತ್ವಗಳು, ಅದು ಇದೆ. ವ್ಯಾಕರಣಕ್ಕೆ ಸಮಗ್ರ ಹೊಸಗನ್ನಡ ವ್ಯಾಕರಣ ಅರಳಗುಪ್ಪಿ ಅವ್ರದ್ದಿದೆ. ಆಮೇಲೆ ಬೋಧನಾ ಮಾರ್ಗಕ್ಕಾಗಿ ಅನುಸೂಯ ಪರ್ಗಿ ಅವರ ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗವನ್ನು ಓದಿ. ಸೊ ಇಷ್ಟು ಓದಿದರೂ ಕೂಡ ನೀವು ಏನಾಗ್ತಿರಪ್ಪ ಅಂದರೆ ಕನ್ನಡವನ್ನು ಕಂಪ್ಲೀಟಾಗಿ ಕವರ್ ಆಗ್ತಿದ್ದೆ. ಇನ್ನು ಇಂಗ್ಲೀಷ್ನಲ್ಲಿ ನೋಡೋದಾದರೆ ಸೇಮ್ ಪೇಪರ್ 1 ಮತ್ತು ಪೇಪರ್ 2 ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಏನು ಮಾಡಿದ್ದಾರೆ, ಗ್ರಾಮರೇ ಇದೆ. ಸೊ ಲಾಸ್ಟ್ ಟೈಮಲ್ಲಿ ಇರ್ತಕ್ಕಂಥದ್ದು ಸಿಲೆಬಸ್ ಅದೇ ಇತ್ತು. ಸೊ ಫಸ್ಟ್ ಇರ್ತಕ್ಕಂಥದ್ದು ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಇದೆ, ಅನ್ಸೀನ್ ಪ್ಯಾಸೇಜ್ಗಳಿದ್ದಾವೆ, ಓಕೆನಾ. ಆಮೇಲೆ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಇದ್ದಾವೆ. ಇನ್ನು ಲ್ಯಾಂಗ್ವೇಜ್ 2 ಭಾಷೆ 2 ಇದ್ದವ್ರಿಗೂ ಕೂಡ ಏನಾಗುತ್ತೆ ಅಂತಂದರೆ ಸೇಮ್ ಆಗಿರ್ತಕ್ಕಂಥದ್ದೇ ಕಂಟೆಂಟ್ ಏನು ಮಾಡಿದ್ದಾರೆ, ಇಟ್ಟಿದ್ದಾರೆ. ಇನ್ನು ಇಂಗ್ಲೀಷ್ನಲ್ಲಿ ಬೆಸ್ಟ್ ಬುಕ್ಸ್ಗಳನ್ನು ನೀವು ನೋಡೋದಾದರೆ ಸೊ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥದ್ದು ರಿಸೋರ್ಸ್ ಬುಕ್ ಇನ್ ಟೀಚಿಂಗ್ ಆಫ್ ಇಂಗ್ಲೀಷ್ TN ರಾಜು. ಅದು D.Edಗೆ ಒಂದು ಪೆಡಗಾಗಿನೇ ಬುಕ್ ಇತ್ತು TN ರಾಜು ಅವ್ರದ್ದು. ಸೊ ಅದನ್ನು ಓದಿದರೆ ಖಂಡಿತವಾಗಿರ್ತಕ್ಕಂಥದ್ದು ನಿಮಗೆ ಯೂಸ್ ಆಗ್ತದೆ. ಆಮೇಲೆ ಅದ್ರ ಜೊತೆಗೆ ಇನ್ನೂ ಓದೋರು ಇತ್ತಂದರೆ ನೀವೇನು ಮಾಡಿ ಅಂತಂದರೆ ಲಾಸ್ಟ್ನಲ್ಲಿ ಇರ್ತಕ್ಕಂಥದ್ದು ಇಂಗ್ಲೀಷ್ ಟೀಚಿಂಗ್ ಫೋರಮ್ ಜರ್ನಲ್ಸ್ ಅಂತ ಇದ್ದಾವೆ, ಅವುಗಳನ್ನು ಸಹಿತ ಓದ್ಬೋದು. ಆಮೇಲೆ ಕರ್ನಾಟಕ ಸ್ಟೇಟದ್ದು ಸ್ವಲ್ಪ ಗ್ರಾಮರ್ ಬುಕ್ಗಳನ್ನು, ಇಂಗ್ಲೀಷ್ನಲ್ಲಿರ್ತಕ್ಕಂಥ ಪುಸ್ತಕಗಳ ಮಾಹಿತಿಗಳನ್ನು ಓದಿದ್ರೆ ಇಂಗ್ಲೀಷ್ನಲ್ಲಿನೂ ಕೂಡ ನಿಮಗೆ ಕವರ್ ಆಗ್ತದೆ. ಇನ್ನು ನೆಕ್ಸ್ಟ್ ಹೋಗೋದಾದರೆ ಸ್ನೇಹಿತರೆ, ಹಿಂದಿಯಲ್ಲಿನೂ ಕೂಡ ಭಾಳ ಏನು ಮಾಡಿದ್ದಾರೆ, ಶಿಕ್ಷಕ ಮನೋವಿಜ್ಞಾನ ಹಾಕಿದ್ದಾರೆ, ಪದ್ಧತಿ ಮತ್ತು ಸಿದ್ಧಾಂತಗಳಿದ್ದಾವೆ, ಸಂಘಟನೆ ಮತ್ತು ಪ್ರಶಾಸನದ, ವ್ಯಾಕರಣ, ಅನುಸಂಧಾನ ಇದೆ. ಆಮೇಲೆ CCE ಬಗ್ಗೆ ಹಾಕಿದ್ದಾರೆ. ಆಮೇಲೆ DSCRT ಅವರ ಒಂದು ಮಾಡೆಲ್ಸ್ಗಳನ್ನು, NCERT ಅವರ ಪುಸ್ತಕಗಳನ್ನು. ಸೊ ಅದನ್ನು ಏನು ಮಾಡಿದ್ದಾರೆ, ನಿಮಗೆ ಓದಲಿಕ್ಕೆ ರೆಫರೆನ್ಸ್ ಆಗಿ ಕೊಟ್ಟಿದ್ದಾರೆ. ವಿಶೇಷವಾಗಿರ್ತಕ್ಕಂಥದ್ದು ಹಿಂದಿಯಲ್ಲಿ ಅಷ್ಟೇನು ಭಾಳ ಟಫ್ ಇಲ್ಲ, ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನು ಮಾಡ್ತೀರಿ ಅಂತ ಹೇಳಿ ನೋಡಿರ್ತೀರಿ. ಒಟ್ಟಾರೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನೀವೇನು ಮಾಡಬೇಕಂದ್ರೆ CTETಯಲ್ಲಿರ್ತಕ್ಕಂಥ ಸಾಲ್ವ್ಡ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದರೆ ಖಂಡಿತವಾಗಿ ಯೂಸ್ ಆಗ್ತದೆ. ಇದು ಉರ್ದುದಲ್ಲಿರ್ತಕ್ಕಂಥ ಪೇಪರ್ 1 ಮತ್ತು ಪೇಪರ್ 2ದಲ್ಲಿರ್ತಕ್ಕಂಥ ಸಿಲೆಬಸ್ ಇತ್ತು. ಸೊ ಒಟ್ಟಾರೆ ನಾನು TETಯಲ್ಲಿ ಯಾರೆಲ್ಲ ನಮ್ಮ ಸ್ನೇಹಿತರು ಅಪಿಯರ್ ಆಗ್ತಾ ಇದ್ದೀರಲ್ಲ ಅವ್ರಿಗೆ ಹೇಳೋದು ಒಂದೇ, ಹಳೆ ಸಿಲೆಬಸ್ಗಿಂತ ಹೊಸ ಅಪ್ಡೇಟ್ ಆಗಿರ್ತಕ್ಕಂಥ ಸಿಲೆಬಸ್ಗಳನ್ನು ಓದಿ ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿ, ಖಂಡಿತವಾಗಿ ಈ ಸರಿ ಕ್ರ್ಯಾಕ್ ಆಗೇ ಆಗ್ತೀರಿ ಅಂತ ಹೇಳ್ತಾ, ಹೊಸ ಸಿಲೆಬಸ್ ಇದೆ, ಇದನ್ನು ನಾನು ಡ್ರೈವ್ದಲ್ಲಿ ಹಾಕಿದ್ದೀನಿ, ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿದೆ. ಬಟ್ ಹೆದರುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಪ್ಡೇಟ್ ಆಗ್ತಾನೆ ಇರ್ತದೆ. ಸೊ ಮತ್ತೆ ಪ್ಯಾಟ್ರನ್ಗಳು ಚೇಂಜ್ ಆಗ್ತವೆ, ಸಿಲೆಬಸ್ಗಳು ಬರ್ತಾ ಇದ್ದಾವೆ, ಎಲಿಜಿಬಿಲಿಟಿ ಕ್ರೈಟೇರಿಯಾಗಳು ಚೇಂಜ್ ಆದರೂ ಆಗ್ಬೋದು. ಯಾಕಂದ್ರೆ ಶಿಕ್ಷಣ ಅನ್ನೋದು ನಿಂತ ನೀರಲ್ಲ, ಅದು ಹರಿತಕ್ಕಂಥ ಪ್ರಕ್ರಿಯೆ, ಅದು ಎಲ್ರಿಗೂ ಗೊತ್ತು. ಸೊ ಆ ಕಾರಣಕ್ಕಾಗಿ ಯಾರೂ ಕೂಡ ಎದೆಗುಂದದೆ. ಸೊ ತಾವೇನು ಮಾಡಿ ಅಂತಂದರೆ ಓದಲಿಕ್ಕೆ ಪ್ರಾರಂಭವನ್ನು ಮಾಡಿ. ಸಮಾಜ ವಿಜ್ಞಾನದಲ್ಲಿ ನೋಡಿ, ಸೊ ಇತಿಹಾಸ ವಿಭಾಗದಲ್ಲಿ ಆಧಾರಗಳಿದೆ, ಭರ್ತ ವರ್ಷ ಇದೆ, ಪ್ರಾಚೀನ ನಾಗರಿಕತೆಗಳು, ಸನಾತನ ಧರ್ಮ, ಇವೆಲ್ಲ 8th 9th 10th ಪುಸ್ತಕದ ಪಾಠಗಳಿದ್ದಾವೆ, ಹೌದಲ್ಲ. ಸೊ ಬೇಸಿಕ್ಕಾಗಿರ್ತಕ್ಕಂಥದ್ದು ನಾನು ಅನ್ಸೋದೆ 5ರಿಂದ 12ರವರೆಗೆ ನೀವೇನು ಮಾಡಬೇಕು, SS ಸೈನ್ಸು ಮ್ಯಾಥ್ಸನ್ನು ಓದಿದ್ರೆ ಖಂಡಿತವಾಗಿ ಪೇಪರ್ 2ದಲ್ಲಿ ನಿಮಗೆ ಯೂಸ್ ಆಗ್ತದೆ. ಸೊ ಬರೀ ನೀವು ಪ್ರೈಮರಿ ಹೈಸ್ಕೂಲ್ ಇಟ್ಕೊಂಡು ಕುಂದ್ಲಿಕ್ಕೆ ಹೋಗಬೇಡಿ. PUCದು ಕೂಡ ಗೌರ್ಮೆಂಟ್ ಎಡಿಷನ್ಸ್ ಬುಕ್ಸ್ ಇದ್ದಾವೆ, ಓಕೆ. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಆಮೇಲೆ ಸೈನ್ಸ್ನಲ್ಲಿ ಇರ್ತಕ್ಕಂಥದ್ದು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಬುಕ್ಸ್ಗಳನ್ನು ನಮಗೆ ಮಾರ್ಕೆಟಿಂಗಲ್ಲಿ ನಿಮಗೆ ಸಿಗ್ತವೆ.
ಅವೆಲ್ಲವುಗಳನ್ನು ಓದಿದರೆ ಸೊ ಪೇಪರ್ 2ದಲ್ಲಿ ಇರ್ತಕ್ಕಂಥ SS ಮತ್ತು ಸೈನ್ಸು ಮ್ಯಾಥ್ಸಲ್ಲಿ ನೀವು ಏನು ಮಾಡ್ಬೋದು, ಆರಾಮಾಗಿ ಓದ್ಬೋದು. ಈ ಪಾಠಗಳನ್ನು ಬೇಸಿಕ್ಕಾಗಿ ಇಟ್ಕೊಂಡು, ಸೊ ಪ್ರೈಮರಿ, ಹೈಸ್ಕೂಲ್ ಮತ್ತು PU ಬೇಸಿಕ್ಕಾಗಿ ಇಟ್ಕೊಂಡು ಸ್ವಲ್ಪ ಅಪ್ ಟು ಡಿಗ್ರಿ ಲೆವೆಲ್ ಆಗಿರ್ತಕ್ಕಂಥ ನಾಲೆಜಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಓದಿದ್ರೆ ಸೊ ನಿಮಗೆ ಖಂಡಿತವಾಗಿ ಏನಾಗ್ತದೆ ಅಂದರೆ ಯೂಸ್ ಆಗ್ತದೆ. ಸೊ ಭೂಗೋಳಶಾಸ್ತ್ರ, ಸೊ ನಾನಂತೂ ಕೂಡ ಬಡೇಮಿಯಾ ಮತ್ತು ರಂಗನಾಥ್ ಅವರ ಬುಕ್ಗಳನ್ನು ಓದಿದ್ದೆ. ಸೊ ಭೂಗೋಳಶಾಸ್ತ್ರದ ವಿಷಯಕ್ಕೆ ಬಂದಾಗ ಸೊ ಅದನ್ನು ಕೂಡ ನೋಡಿ. ಪಾಠಗಳನ್ನು ಬಂದಾಗ ನಿಮಗೆಲ್ಲ ಹೈಸ್ಕೂಲ್ ಸಿಲೆಬಸ್ ಅನ್ನಿಸ್ತದೆ, ಬಟ್ ಕ್ವಶನ್ಸ್ಗಳು ಅಷ್ಟು ಇರೋದಿಲ್ಲ. ಓಕೆ, ಸೊ ಆ ಕಾರಣಕ್ಕಾಗಿ ನೀವು ಸ್ವಲ್ಪ ಡೆಪ್ತಾಗಿ ಸ್ಟಡಿನೇ ಏನು ಮಾಡಬೇಕಪ್ಪ ಅಂತಂದರೆ ಮಾಡಬೇಕು. ರಾಜ್ಯಶಾಸ್ತ್ರಕ್ಕೆ ಬಂದಾಗ ಗಂಗಾಧರ್ ಅವರ ಒಂದು ಪುಸ್ತಕಗಳನ್ನು ರೆಫರ್ ಮಾಡಿದರೆ ತುಂಬಾ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಅಲ್ಲಿ ನೀವೇನು ಮಾಡ್ತೀರಿ, ಅಪೇರ್ಗಳನ್ನು ಮಾಡ್ತೀರಿ. ಇಲ್ಲಿ ಬಹಳ ಮೇನ್ ಮಾಡಿರ್ತಕ್ಕಂಥದ್ದು ಏನಂತಂದರೆ ಇನ್ನಷ್ಟು ಹೆಚ್ಚುವರಿಯಾಗಿರ್ತಕ್ಕಂಥ ಜ್ಞಾನವನ್ನು ನಿಮ್ಗೆ ಏನು ಮಾಡಿದ್ದಾರೆ, ನಿರೀಕ್ಷಣೆ ಮಾಡಿದ್ದಾರೆ ಅನ್ನಿಸ್ತದೆ. TET ಸಿಲೆಬಸ್ಸನ್ನು ಅಪ್ಡೇಟ್ ಮಾಡಿದ್ದಾರೆ ಅಂದರೆ ರಿಕ್ರೂಟ್ಮೆಂಟ್ ಸಿಲೆಬಸ್ಸನ್ನು ಸಹಿತ ಅಪ್ಡೇಟ್ ಖಂಡಿತವಾಗಿ ಮಾಡ್ತಾರೆ. ಯಾಕಂದರೆ ಸರ್ಕಾರದ ಮುಂದಿನ ಆಗು ಹೋಗುಗಳು ಏನಿದಾವೆ ಅಂತ ಗೊತ್ತಿಲ್ಲ, ಬಟ್ ಆದರೂ ಕೂಡ ಕೆಲಸ ಪ್ರಗತಿಗಳು ಹಾಗೆ ನಡೀತಾನೆ ಇರ್ತಾವೆ. ಸೊ ಇಷ್ಟು TETಯಲ್ಲಿ ಹೊಸ ಸಿಲೆಬಸ್ ಇದೆ ಅಂತಂದರೆ ಸೊ ಸ್ನೇಹಿತರೆ ಖಂಡಿತವಾಗಿ ರಿಕ್ರೂಟ್ಮೆಂಟಲ್ಲಿನೂ ಕೂಡ ನಿಮಗೆ ಸ್ವಲ್ಪ ಹೆವಿ ಸಿಲೆಬಸ್ಸನ್ನೇ ಕೊಡ್ಬೋದು. ಆ ಪರ್ಪಸ್ ಅದನ್ನು ಕೂಡ ನೀವು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಬೇಕು ಅಂತ ಹೇಳ್ತಾ ಎದೆಗುಂದಬೇಡಿ. ಪ್ರೈಮರಿ, ಹೈಸ್ಕೂಲನ್ನು ಬೇಸಿಕ್ಕಾಗಿ ಇಟ್ಕೊಂಡು ಅಪ್ ಟು ಡಿಗ್ರಿವರೆಗೆ ಕೂಡ ನೀವು ಸಿಲೆಬಸ್ಸನ್ನು ಕವರ್ ಮಾಡಿದ್ರೆ ಖಂಡಿತವಾಗಿ TETಯಲ್ಲಿ ನೀವು ಅಂಕಗಳನ್ನು ಪಡಿತೀರಿ. ಲ್ಯಾಂಗ್ವೇಜ್ಗಳಲ್ಲಿ ಗ್ರಾಮರ್ಗಳನ್ನು, ಭಾಷಾ ಸಾಹಿತ್ಯಗಳನ್ನು ಅವುಗಳನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ. ಓಕೆನಾ? ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಸೈಕಾಲಜಿಯಲ್ಲಿ ಸೇಮ್ ಸಿಲೆಬಸ್ ಇದೆ, ಸ್ವಲ್ಪ ಡೆಪ್ತ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಇರ್ತಾವೆ. ಕೊಂಗ್ವಾಡ್ ಆಗಿರ್ಬೋದು, NB ಕೊಂಗ್ವಾಡ್ ಅಲ್ಲ, ಅವ್ರದ್ದು ಓದಿದರೆ, ವಾಮದೇವಪ್ಪ ಅವ್ರದ್ದು ಓದಿದರೆ ಖಂಡಿತವಾಗಿ ಸೈಕಾಲಜಿಯಲ್ಲಿ ನೀವು ಕವರ್ಗಳನ್ನು ಮಾಡ್ಬೋದು. ಸಿಗ್ತೀನಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ. ಅಂಟಿಲ್ ಟೇಕ್ ಕೇರ್ ಸ್ನೇಹಿತರೆ, ಬಾಯ್.